ಕೆಪಿಎಸ್ಸಿಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಅಕ್ರಮ ನಡೆದಿದ್ಯಾ? ಈ ಹಿಂದೆ ಕಾಂತಕುಮಾರ್ ಅವರು ದೂರು ನೀಡಿದ್ರು. ಇದೀಗ ಅಭ್ಯರ್ಥಿಗಳು ದೂರು ಕೊಟ್ಟಿದ್ದಾರೆ. ನಾವು ಸಹ ಎಫ್ಐಆರ್ ದಾಖಲು ಮಾಡಿದ್ದೀವಿ ಅಂತ ಕೆಪಿಎಸ್ಸಿ ಕಾರ್ಯದರ್ಶಿ ಕೆಜ್ಯೋತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಬ್ರಹ್ಮಾಂಡ ಅಕ್ರಮದ ಬಗ್ಗೆ ಉನ್ನತ ತನಿಖೆ ಆಗಲಿ, ಉನ್ನತ ಮಟ್ಟದ ತನಿಖೆ ಆದರೆ ಒಳ್ಳೆಯದು, ಅಕ್ರಮದಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ಆಗಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೆಜ್ಯೋತಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಜನವರಿಯಲ್ಲಿ ನಡೆದ ಪಶುವೈದ್ಯಕೀಯ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಎಂಬುದು ಗಂಭೀರ ಆರೋಪ ಕೇಳಿಬಂತು. ಹೀಗಾಗಿ ಸಾಕಷ್ಟು ಅಭ್ಯರ್ಥಿಗಳು ಇವತ್ತು ವಿಧಾನಸೌಧದ ಪೊಲೀಸ್ ಠಾಣೆಗೆ ದೂರು ಸಹ ನೀಡಿದರು. ಇಲ್ಲಿ ಮಾಜಿ ಅಧ್ಯಕ್ಷರು, ಸದಸ್ಯರು ಭಾಗಿಯಾಗಿದ್ದಾರೆ, ಮಧ್ಯವರ್ತಿಗಳು ಭಾಗಿಯಾಗಿದ್ದಾರೆ. ಒಂದು ಹುದ್ದೆಗೆ 80 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ ಎಂಬುದು ಗಂಭೀರ ಆರೋಪ ಸಹ ಮಾಡಿದ್ರು. ವಿಡಿಯೋ, ಆಡಿಯೋ ಸಹ ಒಂದ್ ಕಡೆ ಬಿಡುಗಡೆ ಮಾಡಿದ್ರು. ಈ ಒಂದು ವಿಷಯಕ್ಕೆ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಇದ್ದಾರೆ, ಅವರನ್ನೇ ಮಾತಾಡಿಸ್ತೇನೆ. ಮೇಡಮ್ ನಮಸ್ತೆ. ಈ ವಿಷಯ ನಿಮ್ಮ ಗಮನಕ್ಕೂ ಬಂದು ಅನ್ಕೊಂತೀನಿ. ಈಗ ಅಭ್ಯರ್ಥಿಗಳ ಕಡೆ ದೂರು ಸಹ ನೀಡಿದ್ದಾರೆ. ಒಂದು ಹುದ್ದೆಗೆ 80 ಲಕ್ಷ, ಇದರಲ್ಲಿ ಸದಸ್ಯರು, ಮಾಜಿ ಅಧ್ಯಕ್ಷರು, ಬ್ರೋಕರ್ಗಳು ಭಾಗಿಯಾಗಿದ್ದಾರೆ ಎಂಬುದು ಗಂಭೀರ ಆರೋಪ. ವಿಡಿಯೋ, ಆಡಿಯೋ ಎಲ್ಲ ಬಿಟ್ಟಿದ್ದಾರೆ ಮೇಡಮ್. ಇದು ಪಶುವೈದ್ಯಾಧಿಕಾರಿ ಪರೀಕ್ಷೆ ಬಗ್ಗೆ ನಮಗೆ ಒಂದು ತಿಂಗಳ ಹಿಂದೆನೆ ಅವರು ದೂರು ಕೊಟ್ಟಿದ್ರು. ಕಾಂತಕುಮಾರ್ ಅನ್ನೋರು ಅಕ್ಸಾ ಸಂಘಟನೆಯ ಅಧ್ಯಕ್ಷರು. ಅದನ್ನು ನಾವು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟ್ ಆಗಿ ದೂರು ಕೊಟ್ಟು ದೂರು ದಾಖಲಿಸಿದೀವಿ. ಎಫ್ಐಆರ್ ಕಾಪಿ ಕೂಡ ಬಂದಿದೆ. ಮತ್ತು ನಾವು ಅದಕ್ಕೆ ವಿಚಾರಣೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಫಾಲೋ ಅಪ್ ಮಾಡಿದೀವಿ. ಸೊ ಮಾಹಿತಿ ಕೊಟ್ಟಿದ್ದಾರೆ, ಯಾರು ಇಬ್ಬರನ್ನ ಬಂಧಿಸಿದ್ದೀವಿ ಸಂಬಂಧಪಟ್ಟವ್ರನ್ನ ಅಂತ. ಏನಾಗುತ್ತೆ, ಇದು ಕೆಪಿಎಸ್ಸಿಯಲ್ಲಿ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಆದ್ರೆ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಅಥವಾ ಮಧ್ಯವರ್ತಿಗಳಿರ್ಬೋದು, ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಅಧಿಕಾರಿಗಳಾಗಿ ನಮ್ಮ ಗಮನದಲ್ಲಿ ಏನು ಬರಲ್ಲ. ಹೀಗೆ ಅಭ್ಯರ್ಥಿಗಳು ಅವರು ಇವರು ದೂರು ಕೊಟ್ಟಾಗಷ್ಟೇ ಬರ್ತದೆ. ಅದರಲ್ಲೂ ದೂರು ಕೊಟ್ಟಾಗನೂ ಈ ತರ ಸಾಕ್ಷ್ಯಗಳಿದ್ರೆ, ಮೇಲ್ನೋಟಕ್ಕೆ ಕಂಡುಬರುವಂತಹ ಸಾಕ್ಷ್ಯಗಳು, ಯಾಕಂದ್ರೆ ಇವರು ವಿಡಿಯೋ ಕೊಟ್ಟಿದ್ರು, ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾ ಇರೋದು ಅದು ಗೊತ್ತಾಗಿದೆ. ಹಾಗಾಗಿ ನಾವು ದೂರು ಕೊಟ್ಟಿದ್ದೀವಿ. ಅದರ್ವೈಸ್ ಸುಮ್ಮನೆ ದೂರು ಹೇಳಿದ್ರೆ ನಾವು ಅದಕ್ಕೆ ನಮ್ಮ ಕಡೆಯಿಂದ ಏನು ಕ್ರಮ ತಗೊಳಕ್ ಆಗಲ್ಲ. ಹಾಗಾಗಿ ನಾವು ಒಂದ್ಸತಿ ಅಭ್ಯರ್ಥಿಗಳಿಗೆ ಹೇಳಿದ್ವಿ, ನಿಮ್ಗೇನಾದ್ರೂ ಆ ತರ ಇದ್ರೆ ನಮಗೆ ಕೊಟ್ರೆ ನಾವು ಮಾಡ್ತೇವೆ. ಅದರ್ವೈಸ್ ನೀವು ಕೂಡ ದೂರು ದಾಖಲಿಸಬಹುದು. ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಅಥವಾ ಅಧಿಕಾರಿಗಳು, ಒಳಗಡೆ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಯಾರೇ ಆ ತರ ಮಾಡಿರೋದು ನಿಮ್ ಗಮನಕ್ಕೆ ಬಂದಿದ್ರೆ, ನಿಮ್ಮ ಹತ್ರ ಸಾಕ್ಷಿ ಇದ್ರೆ ನೀವೇನು ಕೊಡಬಹುದು, ನಮಗೆ ಕೊಟ್ರೆ ನಾವೇನು ಮಾಡ್ತೀವಿ ಅಂತ. ಆದ್ರೆ ಇವಾಗ ನೀವೇನ್ ಹೇಳ್ತಿದ್ರ 80 ಲಕ್ಷ ಕೇಳಿದಾರಂತೆ ಹಾಗೆ ಅಂತ, ಅದು ನಮ್ ಗಮನಕ್ಕೆ ಬರಲ್ಲ, ನಮ್ಗೆ ಗೊತ್ತೇ ಆಗೋದಿಲ್ಲ. ಅದು ನಮ್ಗೇನ್ ಗೊತ್ತಿರುತ್ತದೆ? ಅದು ಮಧ್ಯವರ್ತಿಗಳು ಅಧ್ಯಕ್ಷರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ, ಸದಸ್ಯರು ಕಾಂಟ್ಯಾಕ್ಟ್ ಮಾಡಿದಾರಂತೆ ಅನ್ನುವಂಥ ಮಾತಷ್ಟೇ ನಮಗೆ ಬರ್ತದೆ. ಯಾಕಂದ್ರೆ ಮೇಡಮ್, ಈಗ ರಿಸಲ್ಟ್ ಲೀಸ್ಟ್ ಅನೌನ್ಸ್ ಆಗುತ್ತೆ. ಆ ಲೀಸ್ಟ್ ಅನೌನ್ಸ್ ಹೆಸರು ಮತ್ತು ನಂಬರ್ ಅಷ್ಟೇ ಇರುತ್ತೆ. ಬಟ್ ಕೆಲ ಬ್ರೋಕರ್ಗಳು ಫೋನ್ ನಂಬರ್ ತಗೊಂಡು, ಅಡ್ರೆಸ್ ತಗೊಂಡು ಅವ್ರಿಗೆ ಫೋನ್ ಮಾಡಿ, ನಿಮ್ದು ಇಷ್ಟೇ ಮಾರ್ಕ್ಸ್ ಬಂದಿದೆ, ನೀವು ಸೆಲೆಕ್ಟ್ ಆಗಲ್ಲ, ಇಷ್ಟ ಅಮೌಂಟ್ ಕೊಡಿ ಅಂತ ಒಂದ್ ಕಡೆ ಈ ಒಂದು ಆರ್ಡಿ ವಿಚಾರವಾಗಿ ಸಹ ಮಾತಾಡಿದ್ದಾರೆ ಮೇಡಮ್. ಅಲ್ಲ, ಅದೇ ಈಗ ಅಭ್ಯರ್ಥಿಗಳ ನೋಂದಣಿ ಸಂಖ್ಯೆ ಮತ್ತು ಅವರು ಅರ್ಹರಾಗಿದ್ದಾರಾ ಇಲ್ವಾ ಅನ್ನುವಂಥದ್ದನ್ನು ಮಾತ್ರ ನಾವು 1:3 ಹಾಕ್ತಿವಿ. 1:3 ಅಂದ್ರೆ ಅರ್ಹತಾ ಪಟ್ಟಿ ಅಷ್ಟೇ. ಅದ್ರಲ್ಲಿ ಮಾರ್ಕ್ಸ್ ಕೂಡ ಹಾಕಿರಲ್ಲ. ಆಮೇಲೆ ನೇಮು ಎಷ್ಟೋ ಬಾರಿ ಇರೋದಿಲ್ಲ. ಆಮೇಲೆ ಅದರಲ್ಲಿ ಕ್ಯಾಟಗರಿ ಆ ಥರದ್ದೆಲ್ಲ ಏನು ಬರಲ್ಲ. ಆದ್ರೇನು ಈ ಥರದ್ದೆಲ್ಲ ನಡೀತಾ ಇದೆ ಅಂತಂದ್ರೆ, ನಮ್ಗನ್ಸೋ ಪ್ರಕಾರ, ನಾವು ಮತ್ತು ನಮ್ಮ ಅಧಿಕಾರಿಗಳು ಮಾತಾಡ್ಕೊಳ್ಳೋ ಪ್ರಕಾರ ಇದು ತನಿಖೆ ಆಗ್ಬಿಡೋದೇ ಒಳ್ಳೇದು. ಯಾಕಂದ್ರೆ ನಾವು ಕೂಡ ಅಧಿಕಾರಿಗಳಾಗಿ ಬಹಳ ಮುಜುಗರ ಅನುಭವಿಸ್ತಾ ಇದ್ದೀವಿ. ಪ್ರತಿ ಸಲನೂ ಒಂದಲ್ಲ ಒಂದು ಈ ರೀತಿಯ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದಾಗ್ಲಿ ಅದು ಬರ್ತಾನೆ ಇದೆ. ನಮಗೂ ಕೂಡ ಇಲ್ಲಿ ಕೆಲಸ ಮಾಡೋದೇ ಒಮ್ಮೊಮ್ಮೆ ಮುಜುಗರ ಅನಿಸುವಂತ ಪರಿಸ್ಥಿತಿ ಇದೆ. ಸೊ ನಾನು ಕೇಳ್ಕೊತೀನಿ, ಪೊಲೀಸ್ನವರು ದಯಮಾಡಿ ಸ್ಟ್ರಿಕ್ಟ್ ಆಗಿ ಆದಷ್ಟು ಶೀಘ್ರವಾಗಿ ತನಿಖೆ ಮಾಡಿ, ಇವರ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ, ತಪ್ಪಿತಸ್ಥರಿಗೆ ಕ್ರಮ ಆದ್ರೆ ಏನಾದ್ರೂ ನಮಗೂ ಕೂಡ, ಈಗ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀವಿ, ಆದ್ರೂ ಪ್ರತಿಯೊಂದು ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಮಾಡಿದ ತಕ್ಷಣ ಈ ತರದ್ದು ಏನಾದ್ರೂ ಬರ್ತಾ ಇದೆ. ಇದಿಷ್ಟು ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.